ನಮ್ಮ ನಿರ್ಮಾಪಕರು ಮೊದಲೊಂದು ಹಾಡು ಬರೆದರು, ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರು. ಆಮೇಲೆ 2 ಕಿರುಚಿತ್ರ ಮಾಡಿದ್ರು. ಇನ್ನೂ ಏನೇನು ಮಾಡ್ತಾರೋ ಗೊತ್ತಿಲ್ಲ. ಇವಾಗಂತೂ ನಮೋ ವೆಂಕಟೇಶನ ಇಲ್ಲಿಗೆ ತಂದು ನಿಲ್ಲಿಸಿದ್ದಾರೆ. ಇದರ ಹಿಂದೆ ತುಂಬ ಶಕ್ತಿಗಳು ಕೆಲಸ ಮಾಡಿವೆ. ಇಲ್ಲಿ ನಾನೊಂದು ಗುಬ್ಬಚ್ಚಿಗಳು ಅನ್ನೋ ಒಂದು ಕಿರುಚಿತ್ರದ ಮೂಲಕ ಡೈರೆಕ್ಟರ್ ವಿಜಯ್ ಭಾರದ್ವಾಜ್ ಅವರಿಗೆ ಪರಿಚಯ ಆದೆ. ಅಲ್ಲಿಂದ ನನ್ನನ್ನು ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ದಾರೆ. ನನಗೆ ಇದರಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಗೆಜ್ಜಲಗೆರೆ ಶ್ರೀನಿವಾಸ್ ಅವ್ರಿಗೂ ಡೈರೆಕ್ಟರ್ ವಿಜಯ್ ಭಾರದ್ವಾಜ್ ಅವ್ರಿಗೂ ನಾನು ಕೃತಜ್ಞತೆಗಳನ್ನ ತಿಳಿಸ್ತೀನಿ. ಇದರ ಶೂಟಿಂಗ್ ಎಲ್ಲ ತುಂಬ ಸುಂದರವಾದ ತಾಣದಲ್ಲಿ ಮಾಡಿದ್ದಾರೆ. ಚಿಕ್ಕಮಗಳೂರು, ಕೊಟ್ಟಿಗೆಹಾರ, ಬಣಕಲ್ಲು, ದೇವ್ರ ಮನೆ, ಸಕಲೇಶ್ಪುರ ಇಂಥ ಸುಂದರವಾದ ವಾತಾವರಣದಲ್ಲೆಲ್ಲ ಶೂಟಿಂಗ್ ಆಗಿದೆ. ಕತೆ 2 ಭಿನ್ನ ವ್ಯಕ್ತಿಗಳ ಮನಸ್ಸಿನಲ್ಲಿ ಹೇಗೆ ಇರುತ್ತೆ ಅನ್ನೋದು ಗೊತ್ತಾಗಲ್ಲ. ಭಿನ್ನ ವ್ಯಕ್ತಿಗಳ ಅಭಿಪ್ರಾಯದ 2 ಕುಟುಂಬಗಳಲ್ಲಿ ಹುಟ್ಟಿದ ನಾಯಕ ನಾಯಕಿಯರು ಪ್ರೀತಿಗೋಸ್ಕರ ಎಷ್ಟು ಕಷ್ಟಪಡ್ತಾರೆ ಅನ್ನೋದೇ ಕಥಾ ಸಾರಾಂಶ. ಅದರಲ್ಲಿ ಈ ಸುಂದರ ತಾಣಕ್ಕೆ, ಈ ಸುಂದರವಾದ ಚಿತ್ರೀಕರಣಕ್ಕೆ ಶರತ್ ಆರೋಹಣವರು ಸುಮಾರು 5 ಹಾಡುಗಳನ್ನ ಸುಂದರವಾಗಿ ಬರೆದಿದ್ದಾರೆ, ಕಂಪೋಸ್ ಆಗಿದೆ. ಹಿರಿಯ ಸಾಹಿತಿಗಳು ವಿ ಮನೋಹರ್ ಅಂತವರು, ಜೊತೆಗೆ ಗೆಜ್ಜಲಗೆರೆ ಶ್ರೀನಿವಾಸ್ ಅವರು ಬರೆದಿದ್ದಾರೆ. ನನಗೆ ಮಂಜಯ್ಯನವ್ರ ಮಾತಿಗೆ ನಾನು ಸಹಮತ ಕೊಡ್ತೀನಿ. ಒಂದು ಟೈಮಲ್ಲಿ 84 ಅಥವಾ 86ನೇ ಇಸ್ವಿಯಲ್ಲಿ ಮಿಂಚಿನಂಥ ಶಂಕರ್ನಾಗ್ ಅವ್ರ ಜೊತೆಗೆ ಮಾಲ್ಗುಡಿ ಡೇಸ್ ನಲ್ಲಿ ಆ್ಯಕ್ಟ್ ಮಾಡುವಂಥ 2 ದಿನದ ಅವಕಾಶ ಸಿಕ್ಕಿತ್ತು. ಆ 2 ದಿನದಲ್ಲಿ ಆ ಶಂಕರ್ನಾಗ್ ಅವ್ರು ಏನು ಅಂತ ಕಂಡುಕೊಂಡೆ ನಾನು. ಅವರು ತಿಂಡಿ ತಿನ್ನುವಾಗಲೂ ಡೈರೆಕ್ಟ್ ಮಾಡ್ತಾರೆ, ಸುಮ್ಮನೆ ಕೂತಾಗಲೂ ಡೈರೆಕ್ಟ್ ಮಾಡ್ತಾರೆ. ಪ್ರತಿಯೊಬ್ಬ ಆರ್ಟಿಸ್ಟ್ಗಳಿಗೆ ಕೊಡೋ ಟಿಪ್ಸು. ಅವತ್ತೊಂದು ದಿನ ಆಕ್ಸಿಡೆಂಟ್ ಆಯಿತು. ಆ ಶೂಟಿಂಗ್ ದಿನ ಅವರು ಆಕ್ಸಿಡೆಂಟ್ ಆದ ತಕ್ಷಣ ಅವ್ರನ್ನ ಕರ್ಕೊಂಡೋಗಿ ಹಾಸ್ಪಿಟಲ್ಗೆ ಸೇರಿಸಿರೋ ಅದನ್ನೆಲ್ಲ ನೋಡಿದ್ರೆ ಇವರಿಗೆ ಎಷ್ಟು ಕೈಗಳಿವೆ, ಎಷ್ಟು ಬ್ರೈನ್ ಇದೆ, ಎಷ್ಟು ಇಂಟೆಲಿಜೆನ್ಸ್ ಇದೆ ಅಂತ. ಸುಮ್ಮನೆ ನಾವು ಶಂಕರ್ನಾಗ್ ಅವ್ರನ್ನ ಹೊಗಳ್ತಿಲ್ಲ, ಅಂದರೆ ಅಷ್ಟೊಂದು ಶಕ್ತಿವಂತ ಮನುಷ್ಯ. ನನಗದು ಇಲ್ಲಿ ಯಾಕೆ ಅನಿಸುತ್ತೆ ಅಂದರೆ, ಈ ವಿಜಯ್ ಭಾರದ್ವಾಜ್ ಅನ್ನೋರು ಅವ್ರದ್ದೊಂದು ರಥ ಇದೆ, ಇವರು ಹೇಳ್ದಂಗೆ ಅಂಬಾಸಿಡರ್, ಅದರೊಳಗೆ ಕಂಪ್ಲೀಟ್ ಸಿನಿಮಾ ಸೆಟ್ಟನ್ನೇ ಎತ್ಕೊಂಡು ಬರುವಂಥ ವ್ಯಕ್ತಿತ್ವ. ಅವರು ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ, ನಾಯಕ ನಟ ಎಲ್ಲ ಕೆಲಸಗಳನ್ನ ಇವರೊಬ್ಬರೇ ಹೇಗೆ ಮಾಡ್ತಾರೆ ಅಂತ ನಮಗೆ ಸಂದೇಹ. ಪ್ರತಿ ಸ್ಟೇಜ್ನಲ್ಲೂ ಅವರಿಂದ ನಮಗೆ ಸಿಕ್ಕಿದ್ದ ಸಹಾಯ ಅಥವಾ ಟಿಪ್ಸು ತುಂಬ ಉಪಯೋಗ ಆಗಿದೆ. ಸೊ ಅವ್ರಿಗೆ ನಾನು ಶಂಕರ್ನಾಗ್ ಅವ್ರಿಗೆ ಹೋಲ್ಸೋಕ್ಕಾಗದೇ ಇದ್ದರೂ ಅದೇ ಥರನೇ ಇವರು ಕೆಲಸ ಮಾಡ್ತಾರೆ ಅನ್ನೋದು ನನ್ನ ಭಾವನೆ. ಈ ಚಿತ್ರ ಇವತ್ತು ಟ್ರೈಲರ್ ರಿಲೀಸ್ ಆಗಿದೆ. ಮಾಧ್ಯಮ ಮಿತ್ರರು, ಕನ್ನಡ ಪ್ರೇಕ್ಷಕರು ಎಲ್ಲರೂ ನೋಡಿ ಈ ಚಿತ್ರ 106 ದಿನಗಳು ಓಡುವಂತೆ ಮಾಡಲಿ. ಚಿತ್ರ ಜಗತ್ತಿಗೆ ಹೊಸ ಟ್ಯಾಲೆಂಟ್ಗಳು ಬರಲಿ. ಕನ್ನಡ ಪ್ರೇಕ್ಷಕರು ಹೆಚ್ಚು ಸಿನಿಮಾಗಳನ್ನ ನೋಡಿ, ನಮ್ಮಂತಹ ಈ ಸಣ್ಣ ಬಜೆಟ್ಟಿನ ಸಿನಿಮಾಗಳನ್ನ ನೋಡಿ ಹೊಸ ಚಿತ್ರಗಳನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ, ನಿರ್ದೇಶನ ಮಾಡೋದಕ್ಕೆ ಪ್ರೇರಣೆಯಾಗಲಿ ಅಂತ ಹೇಳ್ತಾ, 100 ಕಾಲ ಸುಖವಾಗಿರಲಿ. ನಮ್ಮ ಟೀಮ್ನಲ್ಲಿ ಇರುವ ಎಲ್ಲರೂ ಸುಖವಾಗಿರಲಿ, ಅವರಿಗೆ ಹೆಚ್ಚಿನ ಅವಕಾಶಗಳು ಸಿಗ್ತಾ ಇರಲಿ ಅಂತ ಕೇಳ್ಕೊಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರಗಳು. ಹಾಗೆಯೇ ಚಿತ್ರತಂಡದವರಿಗೂ ನನ್ನ ಶುಭ ಹಾರೈಕೆಗಳು. ಈ ಚಿತ್ರ ಪ್ರಾರಂಭ ಆಗುವ ಮುನ್ನವೇ ನನಗೆ 2 ಚಿರಪರಿಚಿತರು. ಒಬ್ಬರು ವಿಜಯ್ ಭಾರದ್ವಾಜ್ ಅವರು ಮತ್ತು ನಿರ್ಮಾಪಕ ಶ್ರೀನಿವಾಸ್ ಅವರು. ಶ್ರೀನಿವಾಸ್ ಅವರು ನಿರ್ಮಾಪಕರಾಗ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಅಥವಾ ಯಾರೂ ಅಂದ್ಕೊಂಡಿರಲಿಲ್ಲ, ಅಥವಾ ಸ್ವತಃ ಶ್ರೀನಿವಾಸ್ ಅವರೇ ಅಂದ್ಕೊಂಡಿರಲಿಲ್ಲ ಅನಿಸುತ್ತೆ. ಶ್ರೀನಿವಾಸ್ ಅವರು ಹೇಗೆ ಪರಿಚಯ ಅಂತಂದರೆ, ಅವರು ಆಗಲೇ ಹೇಳಿದರು, ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಲಿರಿಕ್ಸ್ ಬರೆಯುವಂಥ ಒಂದು ಕಾರ್ಯಾಗಾರದಲ್ಲಿ ಅವರು ಭಾಗವಹಿಸಿರುವಂಥ. ಆಗ ಪಾಠ ಮಾಡೋಕ್ಕೆ ನಾನು ಇದ್ದೆ. ಅಲ್ಲಿ ತುಂಬ ಮಂದಿ ವಿದ್ಯಾರ್ಥಿಗಳಿದ್ದರು. ನಾವು ಟ್ಯೂನ್ ಕೊಡ್ತಾಯಿದ್ವಿ. ಟ್ಯೂನ್ ಕೊಟ್ಟರೆ ಅದಕ್ಕೆ ಸಾಹಿತ್ಯ ಹೇಗೆ ಬರೆಯೋದು ಅಂತ ನಮ್ಮದು ಡಮ್ಮಿ ಸಾಹಿತ್ಯ ಬರೆದು ತೋರಿಸೋದು. ಆಮೇಲೆ ಉಳಿದವರು ಬರಿತಾಯಿದ್ರು. ಅದು ಎಲ್ಲರಿಗಿಂತ ಚೆನ್ನಾಗಿ ಬರಿತಾ ಇದ್ದಿದ್ದು ಶ್ರೀನಿವಾಸ್ ಅವರು. ಆವಾಗ ಅಂದ್ಕೊಂಡೆ, ಇವರು ಮುಂದೆ ಒಳ್ಳೆ ಚಿತ್ರ ಸಾಹಿತಿ ಆಗ್ತಾರೆ ಅಂತ. ಹಾಗೆಯೇ ಒಂದು ಚಿತ್ರಕ್ಕೆ ನಾನು ಅವ್ರ ಕೈಲಿ ಬರೆಸಿದ್ದೆ. ಆ ಸಿನಿಮಾ ಸ್ವಲ್ಪ ಮುಂದಕ್ಕೆ ಹೋಯಿತು, ಅದಾಗಲಿಲ್ಲ. ಬಟ್ ಅವ್ರಿಗೆ ಒಳ್ಳೆಯ ಚಿತ್ರ ಸಾಹಿತಿಯಾಗಿ ಆಗುವಂಥ ಎಲ್ಲ ಲಕ್ಷಣ ಅವರಲ್ಲಿತ್ತು. ಅದಾದಮೇಲೆ ಗ್ಯಾಪ್ ಆಯಿತು. ಈ ನಡುವೆ ವಿಜಯ್ ಭಾರದ್ವಾಜ್ ಅವರು
ಒಂದು ಕಿರುಚಿತ್ರ ಮಾಡಿ ನನಗೆ ತೋರಿಸಿದರು. ಸ್ನೇಹಿತರ ಮೂಲಕ ಅವ್ರ ಪರಿಚಯ ಆದರು. ಆಮೇಲೆ ಅವರು ಆ ಕಿರುಚಿತ್ರ ಮಾಡಿ ತೋರಿಸಿದ ಮೇಲೆ ಅದನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ಅದರಲ್ಲಿ ಸಹಜ ಅಭಿನಯ, ವಿಜಯ್ ಅವರ ಅಭಿನಯ ಅದು ಅವರು ಆ್ಯಕ್ಟ್ ಮಾಡ್ತಾರೆ ಅನ್ನೋದು ಗೊತ್ತೇ ಆಗಲ್ಲ, ಅಷ್ಟು ಸಹಜವಾಗಿ ಆ ಪಾತ್ರಕ್ಕೆ ಹೊಂದ್ಕೊಂಡವರು ಪಾತ್ರ ಮಾಡಿದರು ಆ ಕಿರುಚಿತ್ರದಲ್ಲಿ. ಅದಾದಮೇಲೆ ತುಂಬ ಆತ್ಮೀಯರಾದರು. ನಮ್ಮ ನಾಗರಾಜ್ ರಾಯರು ಹೇಳಿದಾಗೇ ಒಂದು ಅಂಬಾಸಡರ್ ಕಾರ್ ಮಂಜೇನವರು ಅದೇ ವಿಚಾರ ಹೇಳಿದ್ರು. ಅದು ನನಗೆ ಕುತೂಹಲ, ಇವರಿಗೆ ಈ ಅಂಬಾಸಡರ್ ಕಾರ್ ಮೇಲೆ ಹೇಗೆ ಪ್ರೀತಿ ಅಂತ ಮಾತಾಡ್ತಾ ಮೈಸೂರು ಬಗ್ಗೆ ಅವರಿಗಿದ್ದ ಒಲವು. ಮೈಸೂರಲ್ಲಿ ಈ ಹಳೆಯ ಒಂದು ಈ ಆ್ಯಂಟಿಕ್ ಅಥವಾ ಒಂದು ಹಳೆಯ ಕಟ್ಟಡಗಳಿರ್ತಾವಲ್ಲ, ಅದೆಲ್ಲ ನಾಶ ಆಗ್ತಾ ಇದೆ ಅಂತ ಒಂದು ಅವರ ಕಾಳಜಿ. ಅದು ನೋಡಿ ನನಗೆ ತುಂಬ ಅವ್ರ ಬಗ್ಗೆ ಎಷ್ಟು ಒಂದು ಅಂತಃಕರಣ ಇರುವಂಥ ವ್ಯಕ್ತಿ ಇವರು ವಿಜಯ್ ಅಂತ ನನಗನ್ನಿಸ್ತು. ಆಮೇಲೆ ಅವರು ಈ ಥರ ಒಂದು ನಮೋ ವೆಂಕಟೇಶ ಅಂತ ಒಂದು ಕತೆ ಮಾಡಿದ್ದೀನಿ, ಇದಕ್ಕೆ ನೀವೆಲ್ಲ ನಮಗೆ ಜೊತೆಯಲ್ಲಿ ಇರಬೇಕು ಅಂತ ನಾನು ಹಾಡು ಬರೆಯೋಕ್ಕೆ ಸಾಧ್ಯ. ಆಮೇಲೆ ಅದಾದಮೇಲೆ ಅವರು ಶುರುವಾಗುವ ಸಮಯದಲ್ಲಿ ಸಂಗೀತ ಹಾಡುಗಳ ಸಂಯೋಜನೆಯ ಸಮಯದಲ್ಲಿ ನನಗೆ ಶರತ್ ಆರೋಹಣ ಅವರ ಪರಿಚಯ ಆಯಿತು. ಶರತ್ ಆರೋಹಣ ಇಲ್ಲೇ ಇದ್ದಾರೆ. ಇವರು ಅದ್ಭುತ ವಾದ್ಯಗಾರ, ಸಂಗೀತಗಾರ, ಆಮೇಲೆ ಶಾಸ್ತ್ರೀಯ ಸಂಗೀತವನ್ನು ಚೆನ್ನಾಗಿ ಅರೆದು ಕುಡಿದಂಥವರು. ಕೀಬೋರ್ಡ್ ನುಡಿಸಿದರೆ ಅಷ್ಟು ಲೀಲಾಜಾಲವಾಗಿ ನುಡಿಸ್ತಾರೆ. ಹಾಗೆ ಮೌತಾರ್ಗನ್ನಲ್ಲೂ ಕೂಡ ಎಲ್ಲ ಹಳೆಯ ಹಾಡುಗಳನ್ನು ಅಷ್ಟು ಸೊಗಸಾಗಿ ನುಡಿಸ್ತಾರೆ. ಒಳ್ಳೆಯ ವಾದ್ಯಗಾರ, ಸಂಗೀತದ ಒಂದು ನಾಲೆಜ್ ಇರುವಂಥ ಹುಡುಗ. ಇವರು ಇದಕ್ಕೆ ಹಾಡುಗಳನ್ನು ಚೆನ್ನಾಗಿ ಕಂಪೋಸ್ ಮಾಡಿದ್ರು. ನನಗೆ ತುಂಬ ಇಷ್ಟ ಆಯಿತು. ಅದರಲ್ಲಿ ಒಂದು ಹಾಡು ಶೀರ್ಷಿಕೆ ಗೀತೆ ನನಗೆ ಬರೆದು ಕೊಟ್ಟರು. ಹಾಗೆಯೇ ಹೋಗ್ತಾ ಆಮೇಲೆ ಹಿನ್ನೆಲೆ ಸಂಗೀತದ ವಿಚಾರ ಬಂದಾಗ ನಾನು ಅವರಿಗೆ ಇದು ಹೊಸ್ತು, ನನಗೆ ಒಂದು 150 ಸಿನಿಮಾಕ್ಕೆ ಮಾಡಿದಂಥ ಅನುಭವದಿಂದ ಯಾವ್ಯಾವ ಥರ ಮಾಡ್ಬೋದು ಸಣ್ಣ ಪುಟ್ಟ ಸಲಹೆಗಳನ್ನ ಕೊಡ್ತಾಯಿದ್ದೆ. ಆವಾಗ ಅವರ ಒಂದು ಸ್ಟುಡಿಯೋಗೆ ಹೋಗ್ತಾಯಿದ್ದೆ. ಅಲ್ಲಿ ನಮ್ಮ ನಾಗರಾಜರಾಯರು ಹೇಳಿದ್ರು ಎಲ್ಲ ಕೆಲಸವನ್ನು ಮಾಡ್ತಾರೆ ಅಂತ. ಮಂಜಯ್ಯನವರು ಹೇಳಿದ್ರು. ಇನ್ನೊಂದು ಕೆಲಸ ಅವರು ಬಿಟ್ಟಿದ್ದರು, ಬಾಣಸಿಗನ ಕೆಲಸನೂ ಮಾಡಿದ್ದಾರೆ ವಿಜಯ್ ಅವರು. ಒಳ್ಳೆ ರೀತಿಯಲ್ಲಿ ಉಪ್ಪಿಟ್ಟು ಪಲಾವು ಎಲ್ಲ ಮಾಡಿ ನಮಗೆ ತಿನ್ನಿಸ್ತಿದ್ರು. ಸೊ ಹಾಗೆ ಉಪ್ಪಿಟ್ಟು ತಿಂತ ಅವರು ಮಾಡಿದಂತಹ ಅತ್ಯುತ್ತಮ ಚಹಾವನ್ನು ಕುಡಿಯುತ್ತಾ ನಾವು ಇದರಲ್ಲಿ ಈ ಹಿನ್ನೆಲೆ ಮಸಾಲೆ ಟೀ ಇದನ್ನೆಲ್ಲ ಕುಡಿತಾ ಈ ಒಂದು ಹಿನ್ನೆಲೆ ಸಂಗೀತದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಹೀಗೆ ಕಾಲ ಕಳೀತಾ ತುಂಬ ಒಳ್ಳೆಯ ಟೀಮ್ ಇದು, ತುಂಬ ಹಾರ್ಡ್ ವರ್ಕ್ ಮಾಡುವಂತಹ ಟೀಮ್ ಅವರು. ಎಲ್ಲರೂ ಸಿನಿಮಾಗೋಸ್ಕರ ಉಸಿರಾಡುವಂತಹ ವ್ಯಕ್ತಿಗಳು. ಯಾಕಂದರೆ ಇವತ್ತು ಸಿನಿಮಾ ಮಾಡೋರು ಕೆಲವರು ಬರ್ತಾರೆ, ಗೊತ್ತು ಗುರಿ ಇರೋದಿಲ್ಲ, ಕೆಲವರು ಶೋಕಿಗಾಗಿ ಬರ್ತಾರೆ. ಆದರೆ ಇದು ಆ ಥರ ಅಲ್ಲ. ಇವರಿಗೆ ಒಂದು ಗುರಿ ಇದೆ, ಒಳ್ಳೆಯ ಗುರಿ ಇದೆ. ನಿರ್ದೇಶಕ ವಿಜಯ್ ಅವರಿಗೂ ಒಂದು ಒಳ್ಳೆಯ ಗುರಿ ಇದೆ, ನಿರ್ಮಾಪಕ ಶ್ರೀನಿವಾಸ್ ಅವರಿಗೂ ಒಂದು ಒಳ್ಳೆಯ ಗುರಿ ಇದೆ. ಹಾಗಾಗಿ ಇಡೀ ಟೀಮ್ನವರಿಗೂ ಕೂಡ, ಇಡೀ ಟೀಮ್ ಹೆಂಗಿದೆ ಅಂದರೆ ಒಂದು ಮನೆಯವ್ರ ಥರ ಇದ್ದಾರೆ. ಇಲ್ಲಿಷ್ಟು ಜನ ಇದ್ದಾರೆ, ಎಲ್ಲ ಕಲಾವಿದರು, ತಂತ್ರಜ್ಞರು ಎಲ್ಲ ಒಂದು ಮನೆಯವ್ರ ಥರ ಇದ್ದಾರೆ. ಆ ಥರ ಕೆಲಸ ಮಾಡಿದ್ದಾರೆ ಈ ಒಂದು ನಮೋ ವೆಂಕಟೇಶಕ್ಕಾಗಿ. ಹಾಗಾಗಿ ನಾನು ಈ ಒಳ್ಳೆಯ ಮನಸ್ಸಿನ ಇಡೀ ಟೀಮ್ಗೂ, ಶ್ರೀನಿವಾಸ್ ಅವರಿಗೂ, ವಿಜಯ್ ಭಾರದ್ವಾಜ್ ಅವರಿಗೂ ಯಶಸ್ಸನ್ನು ಹಾರೈಸ್ತೀನಿ, ಶುಭ ಹಾರೈಸ್ತೀನಿ. ನಮೋ ವೆಂಕಟೇಶ ಚಿತ್ರಕ್ಕೆ ವೆಂಕಟೇಶ್ವರ ಅನುಗ್ರಹ ಆಗಲಿ, ಎಲ್ಲರಿಗೂ ಯಶಸ್ಸು ಸಿಗಲಿ ಅಂತ ಹಾರೈಸ್ತಾ, ಹಾಗೆ ನನ್ನ ಪ್ರೀತಿಯ ಶರತ್ ಆರೋಹಣ ಅವರಿಗೂ ನಾನು ಶುಭ ಕೋರ್ತೀನಿ. ಅವರ ಕೈಗೆ ಇನ್ನಷ್ಟು ಸಿನಿಮಾಗಳು ಬರಲಿ ಸಂಗೀತ ನಿರ್ದೇಶನಕ್ಕೆ. ಹಾಗೆ ವಿಜಯ್ ಭಾರದ್ವಾಜ್ ಅವರು ನಾಯಕ ನಟ ಕಮ್ ನಿರ್ದೇಶಕ ಆಗಿ ಇನ್ನಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಲಿ. ಹಾಗೆ ಶ್ರೀನಿವಾಸ್ ಅವರಿಗೂ ಕೂಡ ಇನ್ನಷ್ಟು ಸಿನಿಮಾ ಮಾಡುವಷ್ಟು ಹಣ ಈ ಚಿತ್ರದ ಮೂಲಕ ಬರಲಿ. ಇಂಥ ನಿರ್ಮಾಪಕರು ಚಿತ್ರರಂಗಕ್ಕೆ ಭಾಳ ಅವಶ್ಯಕತೆ ಇದ್ದಾರೆ. ಯಾಕಂದರೆ ನಿಷ್ಠೆಯಿಂದ ನಿರ್ಮಾಣ ಮಾಡುವಂಥವರು ಸಿಗೋದು ಕಡಿಮೆ.
ಹಾಗಾಗಿ ಶ್ರೀನಿವಾಸ್ ಅವರಿಗೂ ನಾನು ಶುಭ ಕೋರ್ತೀನಿ. ಟೋಟಲಾಗಿ ಎಲ್ರಿಗೂ ನಮ್ಮ ವೆಂಕಟೇಶ ತಂಡಕ್ಕೆ ನಾನು ಶುಭ ಹಾರೈಸ್ತೀನಿ. ಆಲ್ ದಿ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಮಗಳ ಕೈಲಿ ಬಯಸ್ಕೊಳ್ಳೋದು ನನ್ನ ಮಗನೇ ಹೇಳಿದ ಹಾಗೆ ನಿಜವಾಗ್ಲೂ ನಾನು ನನ್ನ ಮಗಳ ಕೈಲೂ ಬಯಸ್ಕೊತಿರ್ತೀನಿ. ಹಾಗಾಗಿ ಅನುಭವ ಒಂದೇ ಥರ ಇತ್ತು, ಏನೂ ವ್ಯತ್ಯಾಸ ಅಂತ ಕಾಣಲಿಲ್ಲ. ಚಿತ್ರತಂಡದ ಬಗ್ಗೆ ಹೇಳಬೇಕು ಅನ್ನೋದಾದರೆ ಬಹಳ ಒಳ್ಳೆಯ ಎಕ್ಸ್ಪೀರಿಯನ್ಸ್. ಮೊದಲನೇದಾಗಿ ವಿಜಯ್ ಸರ್ ನನ್ನನ್ನು ಸ್ಟೋರಿ ಹೇಳೋದಕ್ಕೆ ಅಂತ ನಮ್ಮ ಮನೆಗೆ ಬಂದಿದ್ದರು. ವಿಜಯ್ ಸರು ಮತ್ತು ಶ್ರೀನಿವಾಸ್ ಸರು. ಈ ಸಿನಿಮಾ ನಾನು ಒಪ್ಕೊಳ್ಳೋದಕ್ಕೆ ಕಾರಣವೇ ನನ್ನ ತಂದೆ ತಾಯಿ. ಇವರು ನನ್ನ ತಂದೆ ತಾಯಿ ಎದುರುಗಡೆನೆ ಕತೆ ಹೇಳಿದ್ದು ಮತ್ತು ಅವ್ರು ಹೇಳಿದ ರೀತಿ, ಆ ಕಥೆನ ವಿವರಿಸಿದ್ದು, ನನ್ನ ಪಾತ್ರನ ಹೇಳಿದ್ದು, ಇದನ್ನೆಲ್ಲ ನೋಡಿಬಿಟ್ಟು ನಾವು ಏನೇ ಆದ್ರೂ ಇದಾದಮೇಲೆ ಬೇರೆ ವಿಷಯಗಳನ್ನೂ ಎಲ್ಲ ಮಾತಾಡಬೇಕಲ್ಲ, ಅದಾದಮೇಲೆ ಯೋಚನೆ ಮಾಡೋಣ ಅಂತ ನಾನು ಕಾಯ್ತಾ ಇದ್ದೆ. ನಮ್ಮಪ್ಪ ಒಪ್ಕೊಂಡೇನೆ ಫಸ್ಟ್ ಒಪ್ಕೊಳ್ಳೆ ಅಂತ. ನನಗಿಂತ ನನ್ನ ಪೇರೆಂಟ್ಸ್ ಯಾವತ್ತೂ ಈ ಫೀಲ್ಡ್ ಬಗ್ಗೆ ಮಾತೇ ಆಡ್ದವ್ರಲ್ಲ. ಆ ಕಥೆ ಕೇಳಿ ಅವ್ರು ನನ್ನನ್ನು ಫೋರ್ಸ್ ಮಾಡಿ ಈ ಫಿಲ್ಮ್ ನೀನು ಒಪ್ಕೊಳ್ಳೇಬೇಕು ಅಂತ ಹೇಳಿದ್ದು. ಸೊ ಅಪ್ಪ ಅಮ್ಮನ ಆಶೀರ್ವಾದ ಅಲ್ಲೇ ಸಿಕ್ತು. ಹಾಗಾಗಿ ಈ ಚಿತ್ರನ ನಾನು ಒಪ್ಕೊಳ್ಳೋ ಹಾಗಾಯಿತು. ಆಮೇಲೆ ಅವರಿಬ್ಬರು ಕೋಆರ್ಡಿನೇಷನ್ ಬಗ್ಗೆ ಹೇಳಬೇಕು. ಮೊದಲಿನಿಂದ ಇವತ್ತುವರೆಗೂ ಒಳ್ಳೆ ಹೇಗೆ ಅಂದರೆ ಅಂಟ್ಕೊಂಡು ಪ್ರತಿಯೊಂದು ಕೆಲಸನೂ ಇವಾಗ ಎಲ್ಲರೂ ಹೇಳಿದ್ದಾರೆ ಅದೇ ಥರನೇ ಚಿಕ್ಕ ಕೆಲಸದಿಂದ ದೊಡ್ಡ ಕೆಲಸದವರೆಗೂ ಒಂದು ಟ್ರಾನ್ಸ್ಪೋರ್ಟೇಷನ್ನಿಂದ ಹಿಡಿದು ಡೈರೆಕ್ಷನ್ನು ಎಲ್ಲದ್ರವರೆಗೂ ಅಚ್ಚುಕಟ್ಟಾಗಿ ಇಬ್ಬರು ಮಾತಾಡಿಕೊಂಡು ಹೀಗೆ ಇರಬೇಕು ಅಂತ ನಿರ್ದಿಷ್ಟವಾಗಿ ಮಾಡಿದಂಥವ್ರು. ಆ ಕೋಆರ್ಡಿನೇಷನ್ಗೆ ಹ್ಯಾಟ್ಸ್ ಆಫ್ ಅನ್ನಬೇಕು ಫಸ್ಟ್ ಥಿಂಗ್. ಮತ್ತು ನಾನು ಒಂದು ಚಿಕ್ಕದಾಗಿ ಕಿರುಚಿತ್ರ ಮಾಡಿರೋದ್ರಿಂದ ಟೆಕ್ನಿಕಲಿ ಹೇಗೆ ನಾವು ಪ್ರಿಪೇರ್ ಆಗಬೇಕು ಅಂತ, ಶೂಟ್ ಮಾಡೋದು ಒಂದು ಕೆಲಸನೇ ಇಲ್ಲ ಅಂತ ಹೇಳಲ್ಲ, ಆದರೆ ಶೂಟಿಂಗಿಗೆ ಮುಂಚೆ ಪ್ರಿಪ್ರೇಷನ್ ಏನಿದೆಯಲ್ಲ ಅದು ತುಂಬ ಚೆನ್ನಾಗಿ ಮಾಡ್ಕೊಂಡಿರಬೇಕು. ಆ ಪ್ರಿಪ್ರೇಷನ್ ಅನ್ನೋದು ತುಂಬ ಚೆನ್ನಾಗಿ ಆಯಿತು ಅಂತಂದರೆ ಶೂಟಿಂಗ್ ನಮಗೆ ಶೂಟ್ ಮಾಡೋದು ಅಷ್ಟೊಂದು ಕಷ್ಟ ಅಂತ ಅನಿಸೋದಿಲ್ಲ. ಸೊ ಆ ಪ್ರಿಪ್ರೇಷನ್ ವರ್ಕ್ ಇತ್ತಲ್ಲ, ಆ ಸ್ಕ್ರಿಪ್ಟ್ ವರ್ಕ್ ಆಗಿರಲಿ, ಮುಂಚೆ ಹೇಗೆ ಶೆಡ್ಯೂಲ್ ಮಾಡಬೇಕು ಅನ್ನೋದಾಗಿರಲಿ, ಅದನ್ನು ಎಷ್ಟು ಸಖತ್ತಾಗಿ ಪ್ಲ್ಯಾನ್ ಮಾಡಿದರು ಅಂದರೆ ಅದು ಅಚ್ಚುಕಟ್ಟಾಗಿ ಬರೋದಕ್ಕೆ ಆ ಪ್ಲ್ಯಾನಿಂಗ್ ಅನ್ನೋದೇನಿದೆಯೋ ಅದು ಬಹಳ ಮುಖ್ಯ ಆಯಿತು. ಇವ್ರು ಏನು ಪ್ಲ್ಯಾನ್ ಮಾಡಿದ್ರು ಅದನ್ನು ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡೋದಕ್ಕೂ ಆಯಿತು. ಮಧ್ಯದಲ್ಲಿ ಮಂಜಯ್ಯ ಸರ್ ಹೇಳಿದ ಹಾಗೆ ಮಳೆದು ಪ್ರಾಬ್ಲಮ್ ಆಯಿತು. ಒಂದು 3 ದಿನ ಆ್ಯಕ್ಚುಲಿ ಶೂಟ್ ಮಾಡೋದಕ್ಕಾಗಲಿಲ್ಲ. ಅದು ಅಂದರೆ ಒಂದು ಶೆಡ್ಯೂಲಿಂದ ನೆಕ್ಸ್ಟ್ ಶೆಡ್ಯೂಲ್ಗೆ ಹಾಕಬೇಕಾಗಿ ಬಂತು. ಅದನ್ನೆಲ್ಲ ಮುಂದೂಡೋದು ಒಂಥರ, ಆದರೆ ಅದನ್ನು ಮತ್ತೆ ರೀಪ್ಲ್ಯಾನ್ ಮಾಡೋದಿದೆಯಲ್ಲ, ಎಕ್ಸ್ಟ್ರಾ ಸೀನ್ಗಳಾಗೋಗ್ಬಿಡತ್ತೆ, ಡೇಟ್ಸ್ಗಳು ಸಿಗಲ್ಲ, ಅದನ್ನು ಮ್ಯಾಚ್ ಮಾಡೋದು ಅದೆಲ್ಲ ಸಖತ್ತಾಗಿ ಅವರು ಪ್ಲ್ಯಾನ್ ಮಾಡಿ ನೀಟಾಗಿ ಎಕ್ಸಿಕ್ಯೂಟ್ ಮಾಡಿದ್ರು. ವಿಜಯ್ ಭಾರದ್ವಾಜ್ ಅವರನ್ನು ನನಗೆ ಇವನು ನನ್ನ ಮಗ ಆಗಿರೋದ್ರಿಂದ, ಅಮ್ಮ ನೀವು ಇವನನ್ನು ಹೆತ್ತಿದ್ದೀರಾ, ನಾನು ದತ್ತು ತೊಗೊಂಡ್ಬಿಟ್ಟಿದ್ದೀನಿ ವಿಜಯ್ನ. ಸೊ ಹಾಗಾಗಿ ನಾನು ಅವನು ಇವನು ಅಂತ ಮಾತಾಡ್ತೀನಿ, ಬೇಜಾರು ಮಾಡ್ಕೋಬೇಡಿ. ವಿಜಯ್ ನನಗೆ ಫಸ್ಟ್ ಪರಿಚಯ ಆಗಿದ್ದು ಮಹಾಪರ್ವ ಶೂಟಿಂಗ್ನಲ್ಲಿ. ಸೊ ಅಲ್ಲಿ ಸೀನ್ ಪೇಪರು ಬರ್ಕೊಂಡು ಆ್ಯಕ್ಟು ಮಾಡಿಕೊಂಡು ಸೀತಾರಾಮ್ ಸರ್ನ ತಡ್ಕೊಂಡು ಶೂಟಿಂಗ್ ಮಾಡಿದಂಥ ಹುಡುಗ, ಅವಾಗಿಂದ ಪರಿಚಯ. ಸೊ ನನ್ನ ಮನೆಗೆ ಬಂದಾಗ ಅವ್ರು ಹೇಳಿದ್ರು, ನನ್ನ ಸಿನಿಮಾದಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡದೇ ಇರೋವಂಥ ಒಂದು ಪಾತ್ರ ಮಾಡ್ತೀರಿ ಅಂತ ಹೇಳಿದರು. ಹೌದು, ಹಾಗೇ ಇತ್ತು ನನ್ನ ಪಾತ್ರ, ಮಾಡಿದ್ದೀನಿ. ಅದನ್ನು ನೀವು ತೆರೆ ಮೇಲೆ ನೋಡಿ ಅದನ್ನು ಇದು ಮಾಡೋದು ಸೂಕ್ತ, ನೀವೇ ಹೇಳೋದು ಸೂಕ್ತ ಅಂತ ನನಗನ್ಸುತ್ತೆ. ಆ್ಯಂಡ್ ಇವಾಗ ಎಕ್ಸಿಕ್ಯೂಷನ್ ಬಗ್ಗೆ ಎಲ್ಲ ಹೇಳಿದ್ರು. ಇದನ್ನೆಲ್ಲ ನಾನು ಒಂದು 10 ವರ್ಷದಿಂದನೂ ನಾನು ವಿಜಯ್ನ ನೋಡ್ತಾ ಇರೋದ್ರಿಂದ ಸೊ ಎಷ್ಟು ಹಾರ್ಡ್ ವರ್ಕ್ ಇವನು ಏನು ಅನ್ನೋದು ನನಗೆ ಬಹಳ ಚೆನ್ನಾಗಿ ಗೊತ್ತು. ಆ್ಯಂಡ್ ನನ್ನ ಪಾತ್ರದಲ್ಲಿ ನಾನು ನನ್ನ ಗಂಡಂಗೆ ಹೇಳ್ತಾ ಇರ್ತೀನಿ, ಕೋಪ ಮಾಡ್ಕೋಬೇಡಿ ಅಂತ, ಆದರೆ ನಾನೇ ಕೋಪ ಮಾಡ್ಕೋತಾ ಇರ್ತೀನಿ. ಬಹುಶಃ ಟ್ರೇಲರಲ್ಲಿ ನೋಡಿರ್ಬೋದು, ನೀವೇನು ಮಾಡಿಕೊಡ್ದು ಅಂತ ಹೇಳಿಬಿಟ್ಟು ಇವನ್ ಕೆನ್ನೆಗೆ ಹೊಡೆಯೋದು ನಾನೇ. ಸೊ ಮೊದಲನೇ ಏಟು ನನ್ನಿಂದನೇ ಬಿದ್ದಿದೆ. ಆ ಏಟು ಚಪ್ಪಾಳೆ ಆಗಿ ಕನ್ವರ್ಟ್ ಆಗಲಿ ಅಂತ ಎಲ್ರೂ ಕೇಳ್ಕೊತೀನಿ. ಸೊ ವಿಜಯ್ಗೆ ಹಾಗೂ ನಮ್ಮ ಶ್ರೀನಿವಾಸ್ ಸರ್ಗೆ ಒಳ್ಳೆಯದಾಗಲಿ. ಇನ್ನೂ ಹೆಚ್ಚು
ಕೆಲಸಗಳನ್ನ ಮಾಡೋ ಹಾಗಾಗಲಿ, ನಮ್ಮಂಥವ್ರನ್ನ ಪದೇ ಪದೇ ಕರೆಯೋ ಹಾಗಾಗಲಿ, ಇದರಲ್ಲಿ ನಂದು ಒಂದು ಸಣ್ಣ ಸ್ವಾರ್ಥ ಇದೆ. ಯಾಕೆಂದರೆ 2 ದಿನ ಕರೆಸ್ಕೊಂಡಿದ್ದಾರೆ, ಪುಟಾಣಿ ಕ್ಯಾರೆಕ್ಟ್ರು ನಂದು. ಸೊ ಆದರೆ ಖುಷಿ ಕೊಟ್ಟಿದೆ, ಪಾತ್ರ ಖುಷಿ ಕೊಟ್ಟಿದೆ. ಅವತ್ತು ಶೂಟಿಂಗ್ ಹೋಗೋ ದಿವಸ ನನಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ನಾಟಕ ಇತ್ತು. ಪರವಾಗಿಲ್ಲ ಮುಗಿಸ್ಕೊಂಡು ಬನ್ನಿ ಅಂತ ಹೇಳಿ ನನಗೆ ಮಾತ್ರ ಅಲ್ಲ, ನನ್ನ ಹಸ್ಬೆಂಡು ಕೂಡ ಟಿಕೆಟ್ ಮಾಡಿಸಿದ್ದಾರೆ ಶ್ರೀನಿವಾಸ್ ಸರು. ವಾಪಸ್ ಬರುವಾಗಲೂ ಅಂದರೆ ತುಂಬ ಯೋಚನೆ ಮಾಡ್ತಾರೆ ಬೇರೆ ಸಿನಿಮಾದವರು, ಒಂದು 100 ರೂಪಾಯಿ ಖರ್ಚು ಮಾಡುವಾಗಲೂ. ಆ ಥರದ್ರಲ್ಲಿ ಇವರು ಯಾವುದೇ ಥರ ಇದು ಮಾಡದೆ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ತುಂಬ ಖುಷಿಯಾಗಿ ಕೆಲಸ ಮಾಡಿದ್ದೀವಿ. ಎಲ್ರಿಗೂ ತುಂಬ ಧನ್ಯವಾದಗಳು. ನಮ್ಮ ಹುಡುಗಂಗೆ ಹಾಗೂ ನಮ್ಮ ಪ್ರೊಡ್ಯೂಸರ್ಗೆ ದಯವಿಟ್ಟು ನಿಮ್ಮೆಲ್ಲರದ್ದು ಆಶೀರ್ವಾದ ಇರಲಿ, ನಿಮ್ಮೆಲ್ಲರದ್ದು ಬೆಂಬಲ ಇರಲಿ ಅಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಒಂದು ಬೈಗಾನ್ ಎರಾದ ರಿಜಿಡ್ ವ್ಯಾಲ್ಯೂ ಸಿಸ್ಟಮ್ನ ಫಾಲೋ ಮಾಡ್ತಾ ಇರುವಂತಹ ಪಾತ್ರ ಅದು. ನಾಗರಾಜರಾವ್ ನನಗೆ ಯಾವಾಗಲೂ ಅಡಗಿಸ್ತಾಯಿದ್ರು. ಸುಮಾರು 36 ಗ್ರಾಮದ ಜಮೀನ್ದಾರನ ವಂಶಸ್ಥ ಅವನು. ನಾಗರಾಜರಾವ್ ಅವರು ಈಗ ಎಷ್ಟು ಗ್ರಾಮ್ ಇದೆಯಾ ಅಥವಾ ಬರೀ 36 ಗ್ರಾಮ್ ಇದೆಯಾ ಅಂತ ಕೇಳ್ತಾಯಿದ್ರು. ಸೊ ಹಾಗೆ ಆ ಗತ್ತನ್ನು ಉಳಿಸ್ಕೊಂಡು ಕನ್ವೆ ಮಾಡಿದ್ದೀನಿ ಕರೆಕ್ಟಾಗಿ ಅಂತ ನಿರ್ದೇಶಕರಿಗೆ ಒಪ್ಪಿಗೆ ಆಗಿದೆ ಅಂತ ನಾನು ಅಂದ್ಕೋತೀನಿ. ಈ ಪಾತ್ರ ಮಾಡೋದಕ್ಕೆ ಬಹಳ ಮುಖ್ಯವಾದ ಕಾರಣ ಏನು ಅಂತಂದರೆ, ವಿಜಯ್ ಭಾರದ್ವಾಜು ಕತೆ ನರೇಷನ್ಗೆ ಕರೆದಾಗ ಹಾರ್ಡ್ ಬೌಂಡ್ ಸ್ಕ್ರಿಪ್ಟ್ ನಾನು ಎಲ್ಲೂ ನೋಡಿರಲಿಲ್ಲ. ಅಂದರೆ ನನಗೆ ಯಾವಾಗಲೂ ಸಾಮಾನ್ಯವಾಗಿ ನಾಳೆ ನಿಮ್ಮದು ಡೇಟು ಫ್ರೀ ಇದೆಯಾ ಬಂದುಬಿಡಿ, ಒಂದು ರೋಲ್ ಇದೆ, ಅಪ್ಪನ ರೋಲೋ ಫ್ರೆಂಡ್ ರೋಲೋ ಏನೋ ಆ ಥರದ್ದೇನೋ ಒಂದು ರೋಲ್ ಇರುತ್ತೆ, ಅದನ್ನು ಮಾಡಿಬಿಟ್ಟು ಹೋಗಿ ಅಂತ 1 ದಿವಸದ್ದೋ 2 ದಿವಸದ್ದೋ ಪಾತ್ರಗಳಿರ್ತಾಯಿದ್ವು. ಬಟ್ ಹಾಗಾಗಲಿಲ್ಲ ಈ ಚಿತ್ರದಲ್ಲಿ. ಈ ಚಿತ್ರದ ಚಿತ್ರೀಕರಣ ಶುರು ಆಗೋದಕ್ಕೆ 1 ವರ್ಷ ಮುಂಚೆನೇ ಹಾರ್ಡ್ ಬೌಂಡ್ ಸ್ಕ್ರಿಪ್ಟ್ ಇತ್ತು. ಆ ಸ್ಕ್ರಿಪ್ಟ್ ಇಟ್ಕೊಂಡು ಅವ್ರು ನರೇಟ್ ಮಾಡಿದ್ರು. ಸ್ಕ್ರಿಪ್ಟ್ ನರೇಟ್ ಮಾಡಿದಾಗ ಯಾವ ಹಂತದಲ್ಲಿ ನನಗೆ ಕಣ್ಣಲ್ಲಿ ನೀರು ಬಂದಿತ್ತೋ, ಶೂಟಿಂಗ್ನಲ್ಲೂ ಕೂಡ ಅದೇ ಹಂತದಲ್ಲಿ ಆ ದೃಶ್ಯ ಚಿತ್ರೀಕರಣ ಆಗಬೇಕಾದ್ರೆ ನನ್ನ ಕಣ್ಣಲ್ಲಿ ಸಹಜವಾಗಿ ನೀರು ಹರಿದಿತ್ತು. ಅದು ನನಗೆ ತುಂಬ ಖುಷಿ ಕೊಟ್ಟ ಅನುಭವ, ಬಹುಶಃ ಯಾವಾಗಲೂ ಮನಸ್ಸಿನಲ್ಲಿ ಉಳಿಯುವಂತಹ ಒಂದು ಅನುಭವ. ಯಾಕಂದರೆ ನನಗೆ ಗ್ಲಿಸರಿನ್ ಹಾಕಿ ಬರೋದಿಲ್ಲ. ಗ್ಲಿಸರಿನ್ ಹಾಕಿದ್ರೆ ಕಣ್ಣು ಪೂರ್ತಿ ಕೆಂಪುಗಾಗ್ಬಿಟ್ಟು ಆ್ಯಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಏನಾದರೂ ಅಳಬೇಕು ಅಂದರೆ ನಾನು ಅದು ಸಹಜವಾಗಿ ಕಣ್ಣೀರು ಬರಬೇಕು. ಸೊ ಅಷ್ಟು ಎಮೋಷನ್ಸು ಆ ದೃಶ್ಯ ತುಂಬಿಕೊಡ್ಬೇಕು. ಆ ಥರದ್ದು ಒಂದು ದೃಶ್ಯ ಇಲ್ಲಿ ಈ ಚಿತ್ರದಲ್ಲಿ ಆಯಿತು. ತುಂಬ ಖುಷಿ ಕೊಡ್ತದ್ದು. ನಾನು ಬಹುಶಃ ಅನುಭವನ ನಾನು ತುಂಬ ವರ್ಷಗಳ ಕಾಲ ನೆನಪಿನಲ್ಲಿ ಇಟ್ಕೋತೀನಿ. ಮಿಕ್ಕಂತೆ ನಿಮಗೆ ಈಗಾಗಲೇ ಎಲ್ಲರೂ ಹೇಳಿದ್ದಾರೆ, ನಾನು ಅದನ್ನೇನೂ ರಿಪೀಟ್ ಮಾಡೋದಿಲ್ಲ. ಇವಳು ನನ್ನ ಸೊಸೆಯಾಗಿ ಆ್ಯಕ್ಟ್ ಮಾಡ್ತಾಯಿದ್ಲು ಒಂದು ಸೀರಿಯಲ್ನಲ್ಲಿ, ಈಗ ಮಗಳಾಗಿದ್ದಾಳೆ. ಪಾರ್ವತಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾಳೆ ಅವಳು. ನನಗೆ ಅವಳು ಆ್ಯಕ್ಟಿಂಗ್ ನೋಡಿ ಖುಷಿ ಆಯಿತು. ಯಾಕಂದರೆ ನಾನು ಈ ಚಿತ್ರನ ಈಗಾಗಲೇ ಸುಮಾರು 3 ಸಲ ನೋಡುವಂಥ ಒಂದು ಸಂದರ್ಭ ಬಂತು. ಒಂದು ಸಣ್ಣ ಕೆಲಸ ಮಾಡಬೇಕಾದ್ರೆ ಅದರಲ್ಲಿ ಪಾರ್ವತಿಯ ಅಭಿನಯ ತುಂಬ ಚೆನ್ನಾಗಾಗಿದೆ, ಅದೊಂದು ಖುಷಿ. ವಿಜಯ್ ಭಾರದ್ವಾಜ್ ಅವ್ರ ಬಗ್ಗೆ ಎಲ್ಲರೂ ಈಗಾಗಲೇ ಹೇಳಿದ್ರೆ, ನಾನು ಮತ್ತೆ ಹೇಳಿದ್ರೆ ರಿಪೀಟ್ ಆಗುತ್ತೆ ಅಂತೇಳಿ ನನ್ನ ಮಾತುಗಳನ್ನು ಮೊಟಕುಗೊಳಿಸಿ ನಿಮಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಪ್ರೇಕ್ಷಕರು ಬರೋಕ್ಕಿಂತ ಮುಂಚೆ ನಮ್ಮನ್ನೆಲ್ಲ ನೋಡೋರು ಮಾಧ್ಯಮದವರು ನಿಮಗೂ ನಮಸ್ಕಾರಣ. ಈಗ ಪ್ರೊಡ್ಯೂಸರ್ ಬಗ್ಗೆ ವಿ ಮನೋಹರ್ ಸರ್ ಎಲ್ಲ ಹೇಳಿದ್ರು. ಸೊ ಯಾಕೆ ನಮ್ಮ ಪ್ರೊಡ್ಯೂಸರ್ ತುಂಬ ಸ್ಪೆಷಲ್ ಅಂದರೆ, ನೀವು ಹೀರೋ ಆಗೋಕ್ಕೆ ಸಿನಿಮಾ ಪ್ರೊಡ್ಯೂಸ್ ಮಾಡೋರನ್ನು ನೋಡಿರ್ತೀರ. ನಾನು ಲಿರಿಕ್ಸ್ ಬರ್ತಿದ್ದೀನಿ, ಅದಕ್ಕೆ ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀನಿ ಅನ್ನೋರು ನಾನು ಇವತ್ತು ನೋಡಿದ್ದು. ಥ್ಯಾಂಕ್ ಯು ಸರ್. ಆಮೇಲೆ ವಿಜಿ ನಾನು ನಲ್ಕೆ ಅನ್ನೋ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ವಿ. ಮಗ ಬಂದೊಂದು ಸಿನಿಮಾ ಮಾಡ್ತಿದ್ದೀನಿ ಮಾಡು ಅಂದ. ಓಕೆ ಡನ್, ದಟ್ಸ್ ಅಷ್ಟೇ. ಆಮೇಲೇನು ಹೀರೋಯಿನಿಗೆ ತಮ್ಮ ಅಂತೆ, ನಾವು ಹಾಗೆ ನಂಬಿದ್ದೀವಿ. ನಮ್ಮ ಸೈಜ್ ನೋಡ್ಬಿಟ್ಟು ದೊಡ್ಡಪ್ಪ ಅಂದಿದ್ದಾರೆ. ಹಾಗೆ ಆಗಲಿ. ಅಮ್ಮ ಅಪ್ಪ ಎಲ್ಲರೂ ಮನೆಯವ್ರ ಥರ ಇದ್ದರು ಅಂತ ಹೇಳಿದ್ರು ವಿ ಮನೋಹರ್ ಸರು. ಹೌದು ಸರ್, 23 ದಿವಸ ಮನೇಲಿ ಕೂಡ ಹಾಕಿದ್ರೆ ಮನೆಯವ್ರ ಥರನೇ ಇರಬೇಕು. ನೋ ಚಾನ್ಸ್ ಎಟ್ ಆಲ್. ಯಾ. ಸೊ ಸಿನಿಮಾ ಒಂದು ರಾಮ್ ಕಾಮ್, ಎಲ್ಲರೂ ಕೂತು ನೋಡೋವಂಥ ಸಿನಿಮಾ. ನಾವು ಅದನ್ನು ಮಾಡಿದ್ದೀವಿ ಇದನ್ನು ಮಾಡಿದ್ವಿ, ಏನೂ ಮಾಡಿದ್ವಿ, ಅಚ್ಚುಕಟ್ಟಾಗಿ ಒಂದು ಸಿನಿಮಾ ಮಾಡಿದ್ವಿ. ಎಲ್ಲರೂ ಬಂದು ನೋಡಿ, ಇಷ್ಟ ಆದರೆ ಬೇರೆಯವ್ರನ್ನೂ ಕರ್ಕೊಂಡು ಹೋಗಿ. ನಿಮ್ಮೆಲ್ಲರ ಆಶೀರ್ವಾದನೇ ನಮಗೆ ಬೇಕಾಗಿರೋದು. ನೋಡಿ, ಲಿರಿಕ್ಸ್ ಬರೆದ್ಬಿಟ್ಟು ಪ್ರೊಡ್ಯೂಸ್ ಆಗಿದ್ದಾರೆ. ನೀವು ಸಿನಿಮಾ ನೋಡಿದ್ರೆ ಮತ್ತೊಂದು ಸಿನಿಮಾನೂ ಬರೀತಾರೆ, ಅದರಲ್ಲೂ ಹಾಡು ಬರೀತಾರೆ ಅಲ್ವಾ ಸರ್? ಹಾಡು ಬರೀ ಸರ್. ಮೇಡಮ್, ಇನ್ನು ಮುಂದೆ ಹಾಡು ಬರಿತೀನಿ ಅಂದರೆ ಫಸ್ಟ್ ಕೇಳಿ ಪ್ರೊಡ್ಯೂಸ್ ಮಾಡ್ತಿದ್ದೀರೋ ಇಲ್ಲೋ ಅಂತ. ಓಕೆನಾ? ಆರುಷ್ ಅವ್ರ ಮಗನ ಹೆಸರು ಇಟ್ಟಿದ್ದಾರೆ ಪ್ರೊಡಕ್ಷನ್ ಹೌಸ್ಗೆ. ಈ ಸಿನಿಮಾನೂ ಅಷ್ಟೇ ಪ್ರೀತಿಯಿಂದ ಸಾಕಿ ಸಲಹಿದ್ದಾರೆ. ನಮ್ಮ ಸೈಜ್ ನೋಡಿದ್ರೆ ಗೊತ್ತಾಗುತ್ತಲ್ಲ, ತುಂಬ ಚೆನ್ನಾಗಿ ಸಾಕಿದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವಿಜಿ, ನನಗೊಂದು ಚಾನ್ಸ್ ಕೊಟ್ಟಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಒಂದು 23 ದಿವಸಕ್ಕೆ ಒಂದು ಫ್ಯಾಮಿಲಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು.
ಎಲ್ಲರಿಗೂ ಥ್ಯಾಂಕ್ ಯು. ಒಂದು 26 ವರ್ಷಗಳಿಂದ ಸಿನಿಮಾದಲ್ಲಿ ದುಡ್ದಿದ್ದೀನಿ. ಹೊಸಬರು ಸಿನಿಮಾ ಅಂದ್ಬಿಟ್ಟು ನನಗೆ ಏನಪ್ಪ ಹೇಗಿರುತ್ತೋ ಏನೋ ಅಂದ್ಕೊಂಡೆ. ಬಟ್ ಈ ಸಿನಿಮಾಗೆ ಬಂದ ಮೇಲೆ ಅನ್ನಿಸ್ತು ನಾನು ಕಲಿಯೋದು ಎಷ್ಟೋ ಇದೆ. 26 ವರ್ಷಗಳಲ್ಲಿ ನಾನು ದುಡ್ದಿರೋ ಎಷ್ಟೋ ಸಿನಿಮಾಗಳಲ್ಲಿ ಈ ಸಿನಿಮಾದಲ್ಲೇ ಕಲ್ತಿದ್ದೆ ವಿಶೇಷಗಳು ಎಷ್ಟೊಂದಿತ್ತು. 6 ಗಂಟೆಗೆ ಮೊದಲ ಶಾಟ್ ಅಂತ ಹೇಳಿರೋ ಎಷ್ಟೋ ಡೈರೆಕ್ಟರ್ಗಳಿದ್ದಾರೆ. ಆ ಥರದ್ದು ಹೋದರೆ ಇಬ್ಬರೇ ಆ ಥರ ಇದ್ದಿದ್ದು. ಒಬ್ಬರು ಎಸ್ ನಾರಾಯಣ್ ಮತ್ತು ದಿನೇಶ್ ಬಾಬು. 3ನೇವರಾಗಿ ನಾನು ವಿಜಯ್ ಭಾರದ್ವಾಜ್ ಅವ್ರನ್ನ ನೋಡಿದ್ದು. 6 ಗಂಟೆಗೆ ಫಸ್ಟ್ ಶಾಟಲ್ಲಿ 6 ಗಂಟೆಗೆ ತೆಗಿಯೋರು. ಸೊ ಅಷ್ಟು ಸಿನಿಮಾಗೋಸ್ಕರ ಕಮಿಟ್ ಆಗಿದ್ದರು. ಮತ್ತು ಅವ್ರ ಹತ್ರ ಒಂದು ಆನೆ ಇತ್ತು, ಬಿಳಿ ಆನೆ. ಆ ಆನೆನ ಕತ್ತೆ ಥರ ದುಡಿಸ್ಕೊಂಡಿದ್ದಾರೆ. ಆ ಅಂಬಾಸಡರ್ ಕಾರ್ ಮರ್ಯಾದೆನೇ ತೆಗೆದುಬಿಟ್ರು. ಅಷ್ಟು ತುಂಬಿಕೊಂಡೋಗಿ ಯಾವುದೇ ಕೆಲಸ ಅಂದ್ರೂ ಅಷ್ಟೇ ಆ ದೇವರ ಬೆಟ್ಟದ ಒಂದು ಲೊಕೇಶನಲ್ಲಿ ಎಷ್ಟೊಂದು ಈಸಿಯಾಗಿ ಆ ಕಾರು ಓಡಿಸ್ಕೊಂಡು ಹೋಗಿ ಏನು ಅವರು ನಾ ಹೊರಗಡೆಯಿಂದ ಯಾರು ನೋಡಿದ್ರೆ ಡೈರೆಕ್ಟ್ರ್ ಯಾರು ಅಂತ ಕೇಳೋರು. ನೋಡ್ರಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರಲ್ಲ ಅವರು ಡೈರೆಕ್ಟ್ರು ಅಂತ ಇದ್ವಿ. ಪಾಪ ಅವರು ಸೆಟ್ ಕೆಲಸ ಕೂಡ ಮಾಡಿದ್ದಾರೆ, ಅಡುಗೆ ಕೆಲಸ ಮಾಡಿದ್ದಾರೆ, ಎಲ್ಲವನ್ನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಸಿನಿಮಾ ನಿರ್ಮಾಪಕರ ಬಗ್ಗೆ ಹೇಳೋದಾದರೆ ಒಂದೇ ಒಂದು ಸಾಲಿನಲ್ಲಿ ಪಾರ್ವತಿಯವರು ಒಂದು ಸಂಭಾಷಣೆ ತಪ್ಪಾಗಿ ಹೇಳಿದ್ರು. ಅದು ತಪ್ಪು ಅಂತ ಇವರು ವಾದ ಮಾಡಿದ್ರು. ಮತ್ತು ಡೈರೆಕ್ಟ್ ಹೇಳಿದ್ರು ಅದು ಡಬ್ಬಿಂಗ್ನಲ್ಲಿ ಮಾಡ್ಕೊಳ್ಳೋಣ ಬಿಡಿ ಸರ್ ಅಂತ. ಡಬ್ಬಿಂಗ್ನಲ್ಲಿ ಮಾಡ್ಕೊಳ್ಳೋದಕ್ಕೆ ಬೇಡ. ಮತ್ತು ಆ ರೀಶೂಟ್ ಮಾಡಿಸಿದ್ರು. ಆ ಶಾರ್ಟ್ನ ಫಸ್ಟು ಮತ್ತೆ ತೆಗೆಸಿದ್ರು. ನನಗೆ ಆಗ ಗೊತ್ತಾಯಿತು ಶ್ರೀನಿವಾಸ್ ಸರ್ಗೆ ಸಿನಿಮಾ ಬಗ್ಗೆ ಮತ್ತು ಸಾಹಿತ್ಯದ ಬಗ್ಗೆ ಮತ್ತು ಸಂಭಾಷಣೆಗಳ ಬಗ್ಗೆ ಎಷ್ಟೊಂದು ಹಿಡಿತದಲ್ಲಿದ್ದಾರೆ ಅಂತ. ಆಮೇಲೆ ವಿಜಯ್ ಅವರು ಒಪ್ಕೊಂಡ್ರು, ಹೌದು ಅದು ಸಂಭಾಷಣೆ ತಪ್ಪಾಗಿತ್ತು ಸರಿ ಅಂತ ಹೇಳಿ ಒಪ್ಕೊಂಡು ಮತ್ತೆ ರೀಶೂಟ್ ಮಾಡಿಸಿದ್ರು. ಏನೇ ಆಗಲಿ ಸಿನಿಮಾ ತಂಡಕ್ಕೆ ಹೊಸ ಸಿನಿಮಾ ತಂಡ ಅನ್ನೋಂಥದ್ದು ಏನೂ ಇಲ್ಲ. ತುಂಬ ಚೆನ್ನಾಗಿ ಮನೆ ಮಂದಿ ಎಲ್ಲ ಕೂತ್ಕೊಂಡು ಅಕ್ಕ ತಂಗಿಯರ ಜೊತೆಯಲ್ಲಿ ನೋಡೋವಂಥ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದೀವಿ. ದಯವಿಟ್ಟು ಬನ್ನಿ ನಮ್ಮ ಸಿನಿಮಾಗೆ ಹರಸಿ. ಮತ್ತು ಈ ಸಿನಿಮಾದಲ್ಲಿ ನನಗೆ ಇದು ನಮಗೆ ಒಂದು ಸಣ್ಣ ಪಾತ್ರ ಮತ್ತು ಕೆಲಸಗಾರನಾಗಿ ಒಬ್ಬ ಮೇಕಪ್ ಕಲಾವಿದನಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟಂಥ ಅಡುಗೆನೂ ಮಾಡಿದ್ದೀವಿ ಅವಕಾಶ ಕೊಟ್ಟಂಥ ನಿರ್ಮಾಪಕರು ಮತ್ತು ನಿರ್ದೇಶಕರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಈ ಚಿತ್ರದಲ್ಲಿ ಎಡಿಟರ್, ಡಿಸೈನರು ಮತ್ತು ಸಣ್ಣ ಊಟ ಟೆಕ್ನಿಕಲ್ ವರ್ಕ್ಸು ಜೊತೆಗೆ ಒಂದು ಒಳ್ಳೆ ತೂಕವಾದ ಕ್ಯಾರೆಕ್ಟ್ರು ವಿಜಯ್ ಅವರು ನನಗೆ ಕೊಟ್ಟಿದ್ದಾರೆ. ಅದು ತುಂಬ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ. ಆರ್.ಎಸ್ ಪಿಕ್ಚರ್ಸ್ ಮತ್ತು ವಿಜಯ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಹೇಳಬೇಕಂದ್ರೆ ನಂದು ವಿಜಯ್ದು ಒಂದು 7-8 ವರ್ಷದ ಒಡನಾಟ. ಸುಮಾರು ಶಾರ್ಟ್ ಮೂವಿಗಳಿಗಿಂತ ಜೊತೆಯಾಗಿ ಕೆಲಸ ಮಾಡಿದ್ದೀವಿ. ಈ ಒಂದು ಅವಕಾಶ ತುಂಬ ಚೆನ್ನಾಗಿ ಅನ್ನಿಸ್ತು. ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದೀನಿ. ಸಿನಿಮಾ ಇಸ್ ಮೇಡ್ 3 ಟೈಮ್ಸ್ ಅಂತಾರೆ. ಮೊದಲನೇದಾಗಿ ಸ್ಕ್ರಿಪ್ಟಲ್ಲಾಗುತ್ತೆ, ಅದಾದಮೇಲೆ ಪೋಸ್ಟಲ್ಲಾಗುತ್ತೆ, ಪೋಸ್ಟು, ಆಮೇಲೆ ನೆಕ್ಸ್ಟು ಸಿನಿಮಾ ತೆರೆ ಮೇಲೆ ಬಂದಾಗ ಕಾಣುತ್ತೆ. ಈ 3 ಸಿನಿಮಾಗಳಲ್ಲಿ ಈ 3 ಸಿನಿಮಾ ತಯಾರಾಗುತ್ತಲ್ಲ ಅದಿಷ್ಟು ಒಂದೇ ಸಿನಿಮಾ ಆಗಿದೆ. ಆ್ಯಕ್ಚುಲಿ ಸ್ಕ್ರಿಪ್ಟಲ್ಲಿ ಏನಿದೆಯೋ ಅದೇ ಪೋಸ್ಟಲ್ಲಿತ್ತು, ಅಂದರೆ ಎಡಿಟಲ್ಲಿತ್ತು. ಅದು ಎಡಿಟಲ್ಲಿ ಏನಿದೆಯೋ ಅದೇ ತೆರೆ ಮೇಲೆ ಬಂದಿದೆ. ಸೊ ಅದಿಷ್ಟು ಕ್ರೆಡಿಟು ವಿಜಯ್ಗೆ ಹೋಗಬೇಕು, ಜೊತೆಗೆ ಆರ್.ಎಸ್ ಪಿಕ್ಚರ್ಸ್ಗೆ ಹೋಗಬೇಕು. ಯಾಕಂದರೆ ವಿಜಯ್ ಅವರ ಒಂದು ಕೆಲಸ ಹೇಗಿರುತ್ತೆ ಅಂದರೆ ತುಂಬ ಪ್ಲ್ಯಾಂಡ್ ಪರ್ಸನ್ನು, ಹಾಗೆ ತುಂಬ ಪೇಷಂಟ್ ಪರ್ಸನ್ನು. ಅದು ಎಷ್ಟು ಪ್ಲ್ಯಾಂಡ್ ಅಂದರೆ ಈ ಶಾರ್ಟು ಇಷ್ಟೇ ಇರಬೇಕು, ಇಷ್ಟೇ ಕಟ್ ಆಗಬೇಕು ಅನ್ನೋದು ಒಂದಿರುತ್ತೆ ತಲೆಯಲ್ಲಿ ನಿರ್ದೇಶಕರಿಗೆ. ಅದು ಅಷ್ಟೇ ತೊಗೊಂಡಿರ್ತಾರೆ ವ್ಯಕ್ತಿ, ಆಯಿತಾ. ಇಲ್ಲಿ ಬಂದುಬಿಟ್ರೆ ಹಿಂಗೆ ಕೂಡ್ಸ್ಕೊಂಡು ಹೋಗೋ ಥರ ಆಗಿರುತ್ತೆ ನನಗೆ. ಆಮೇಲೆ ಒಂದು ಡೈರೆಕ್ಷನಲ್ಲಿ ಒಂದು ಶಾರ್ಟ್ಸು ತೆಗಿಬೇಕಾದ್ರೆ ತುಂಬ ಮ್ಯೂಸಿಕಲ್ ಸಿಂಕ್ ಇಟ್ಕೊಂಡು ನರೇಷನ್ ಆಗಲಿ ಆ ಶಾರ್ಟ್ ಕಂಪೋಸಿಷನ್ ಆಗಲಿ ಮಾಡ್ತಾರೆ. ಅದು ತುಂಬ ಇಷ್ಟ. ಪ್ರೀವಿಯಸ್ ಅವಲೋಕನ ಅಂತ ಒಂದು ಶಾರ್ಟ್ ಮೂವಿ ಇತ್ತು, ಅದಕ್ಕೆ ನಾನೇ ಎಡಿಟ್ ಮಾಡಿದ್ದೆ. ಒಂದು ಒಳ್ಳೆ ಕ್ಯಾರೆಕ್ಟ್ರು ಮಾಡಿದ್ದೆ ನಾನು, ವಿಜಯ್ ಅವರು. ಅದು ಆಲ್ಮೋಸ್ಟ್ ಒಂದು 2-2.5 ಸಾವಿರ ಶೋಸ್ ಓಡ್ತು ಎಲ್ಲ ಕಾಲೇಜ್ಗಳಲ್ಲಿ, ಸ್ಕೂಲ್ಗಳಲ್ಲಿ. ಆ ಒಂದು ಎಡಿಟಿಂಗ್ ಪ್ಯಾಟರ್ನ್ ಏನಿತ್ತು ತುಂಬ ನನಗೆ ಇಷ್ಟ, ವಿಜಯ್ ಅವರ ಒಂದು ನರೇಷನ್ ಸ್ಟೈಲ್ ಆಗಿರೋದು. ಹಾಗೆ ಎಲ್ಲರೂ ಹೇಳ್ದಂಗೆ ಒಂದು ಕುಟುಂಬದವ್ರ ಥರ ಇಲ್ಲಿ ಕೆಲಸ ಮಾಡಿದ್ದೀವಿ. ಒಂದು ಒಳ್ಳೆಯ ಕುಟುಂಬ ಕೊಟ್ಟಿದೆ ಆರ್.ಎಸ್ ಪಿಕ್ಚರ್ಸ್ ಮತ್ತು ವಿಜಯ್. ತುಂಬ ಥ್ಯಾಂಕ್ಸ್ ನನಗೆ. ತುಂಬ ವಿಷಯಗಳಿದೆ ಹೇಳೋಕ್ಕೆ, ಬಟ್ 3 ವಿಷಯ ನಾನು ಹೇಳಲೇಬೇಕು. ಏನಂತಂದರೆ, ಫಸ್ಟ್ ಆಫ್ ಆಲ್ ಈ ತಂಡದ ಬಗ್ಗೆ ಹೇಳಬೇಕಂತಂದರೆ, ಎಲ್ಲ ಪ್ರೊಡ್ಯೂಸರ್ಸ್ ನನ್ನ ಇಮ್ಯಾಜಿನೇಷನ್ ಇದ್ದಿದ್ದೇನು ಅಂತಂದರೆ, ಫಾರ್ಚುನರ್ ಕಾರ್ ಬರ್ತಾರೆ, ಎಲ್ಲ ಬೆರಳಿಗೂ ಉಂಗುರ ಹಾಕೊಂಡಿರ್ತಾರೆ, ಬಂದು ಕಾಲ ಮೇಲೆ ಕಾಲು ಹಾಕೊಂಡು ಕೂತಿರ್ತಾರೆ ಅಂತ. ಬಟ್ ಈ ನನ್ನ ಅದೃಷ್ಟಕ್ಕೆ ಸಿಕ್ಕಿರೋವಂಥ ಪ್ರೊಡ್ಯೂಸರ್ ಲೈಕ್ ಸಾಹಿತ್ಯದ ಮೇಲೆ, ಅಂದರೆ ಕಲೆ ಮೇಲೆ ಆಸಕ್ತಿ ಹೊಂದಿರೋವಂಥ ಒಂದು ಪ್ರೊಡ್ಯೂಸರು, ಜೊತೆಗೆ ಇಡೀ ತಂಡನೂ ಕಲೆ ಬಗ್ಗೆ ತುಂಬ ಉನ್ನತವಾಗಿ ಯೋಚನೆ ಮಾಡುವಂಥ ಒಂದು ತಂಡ ಇದೆ, ಅದು ಒಂದು. ಆಮೇಲೆ ಇಡೀ ಚಿತ್ರದಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ವಿಷಯ ಏನು ಅಂತಂದರೆ, ಎಲ್ಲೂ ಮುಜುಗರ
ಹುಟ್ಟಿಸೋವಂಥ ವಿಷಯಗಳೇ ಇಲ್ಲ. ಕೆಟ್ಟ ಪದಗಳಿರ್ಬೋದು, ಕೆಟ್ಟ ಅಭ್ಯಾಸಗಳಿರ್ಬೋದು, ಆ ಥರದ್ದು ಏನೂ ಇಲ್ಲ. ನಾನು ನನ್ನ ಮಗಳ ಜೊತೆ ಕೂತ್ಕೊಂಡು ಮ್ಯೂಸಿಕ್ ಡೈರೆಕ್ಷನ್ ಮಾಡಿರುವಂಥ ಸನ್ನಿವೇಶಗಳು ತುಂಬ ಇದೆ. ಹಾಗಾಗಿ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡಬೇಕು ಅಂಥ ಒಂದು ಒಳ್ಳೆ ಸಮಾಜದ ಒಳಿತಿಗಾಗಿ ತುಂಬ ವಿಷಯಗಳ ಹೇಳೋದು ಇದೆ. ಇನ್ನೊಂದು 2 ಸೀನ್ ಬಗ್ಗೆ ನಾನು ಹೇಳಲೇಬೇಕು. ಒಂದು ಪರ್ಟಿಕ್ಯುಲರ್ ಸೀನಲ್ಲಿ ಮದುವೆ ಕ್ಯಾನ್ಸಲ್ ಆಗಿದೆ ಅಂತ ಒಂದು ಸೀನ್ ಬರುತ್ತೆ. ಅದರಲ್ಲಿ ಮಿಕ್ಸ್ಡ್ ಫೀಲಿಂಗು. ಒಂದು ಶೇಡಲ್ಲಿ ಖುಷಿ ಪಡ್ತಿರೋದು, ಇನ್ನೊಂದು ಶೇಡಲ್ಲಿ ದುಃಖ ಪಡ್ತಿರೋದು ಇದೆ, ಶಾಕ್ ಆಗ್ತಿರೋ ಒಂದು ಸೀನ್ ಇದೆ. ಅದು 2 ಒಂದೇ ಫ್ರೇಮಲ್ಲಿ ಇರೋದಕ್ಕೆ ಮ್ಯೂಸಿಕ್ ಹೆಂಗೆ ಮಾಡೋದು ಅಂತ ಒಂದು ತುಂಬ ಚಾಲೆಂಜಿಂಗ್ ಸೀನ್ ಇತ್ತು. ಸೊ ಅಂಥದ್ದೆಲ್ಲ ತುಂಬ ಚಾಲೆಂಜಿಂಗ್ ಸೀನ್ಗಳಲ್ಲಿ ನಮ್ಮ ಹಿರಿಯರ ಮಾರ್ಗದರ್ಶನದಿಂದ ತುಂಬ ಎಫೆಕ್ಟಿವ್ ಆಗಿ ಮ್ಯೂಸಿಕ್ ಬಂದಿದೆ. ಇನ್ನೊಂದು ಸೀನಲ್ಲಿ ಒಂದು ಫಿಲಾಸಫಿಕಲ್ ಬೇಸ್ಡ್ ಸಾಂಗ್ ಇದೆ. ಅದು ಆ ಸಾಂಗ್ ಲಿರಿಕ್ಸು ಮತ್ತು ಹಾಡಿರೋದು ಮತ್ತು ಆ ಸಿನಿಮಾಟೋಗ್ರಫಿ ಎಷ್ಟು ಮೂವಿಂಗ್ ಆಗಿದೆಯೋ, ಆ ಸಾಂಗ್ ನಿಂತ ಮೇಲೆ ಸೈಲೆನ್ಸ್ ಏನಿದೆ ಅದು ಇಟ್ಸ್ ಎ ವೆರಿ ಪವರ್ಫುಲ್ ಸೀನ್. ಸೊ ಅದೊಂದು ಸೀನ್ಗೆ ಅದು ಮ್ಯೂಸಿಕ್ ಮಾಡೋದು ಬಿಟ್ಬಿಟ್ಟು ಆ ಸೀನನ್ನು ನೋಡ್ತಾ ಕೂತ್ಕೊಂಡ್ಬಿಡೋಣ ಅನ್ನೋ ಅಷ್ಟು ಪವರ್ಫುಲ್ ಆಗಿದೆ ಅದು.